ಆಮೇಲೆ ಈ ಸಬ್ಜೆಕ್ಟಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ, ಬಡವರು, ಸಾಹುಕಾರಗಳು, ಶ್ರೀಮಂತರು ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ಸೊ ಆಮೇಲೆ ಇನ್ನೊಂದು ಅಂಶ ಬಂದು ಯತಿರಾಜ್ ಸರ್ ಹೇಳ್ದಂಗೆ ಎಜುಕೇಷನ್ ಬಗ್ಗೆ, ಮತ್ತು ನಮ್ಮ ನಮ್ಮ ಬಟ್ಟೆಗಳು ನಾವು ಹೆಂಗೆ ಹಾಕ್ತೀವಿ, ನಾವು ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನು ಜನ ಮುಂದೆ ಇಕ್ತೀವಿ ಅಂತ ನಾವೆಲ್ಲ ತುಂಬ ಈ ಸಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಟಚ್ ಆಗುತ್ತೆ. ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ಈ ಸಬ್ಜೆಕ್ಟಲ್ಲಿ 3 ಆಕಾಂಕ್ಷೆಗಳು ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲಲ್ಲಿ. ಮೊದಲನೇದಾಗಿ ಕಾಸ್ಟ್ ಸಿಸ್ಟಮು. ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇವತ್ತು ಇನ್ನೂ ಎಕ್ಸಿಸ್ಟಿಂಗ್ ಇದೆ. ಯಾಕಿದಿರಬೇಕು? ನಾವು ಕಾಸ್ಟ್ ಸಿಸ್ಟಮ್ನ ನಾವು ಕ್ಯಾರಿ ಮಾಡಿಕೊಂಡೇ ಹೋಗಬೇಕಾ? ಡಿಜಿಟಲ್ ಮಾಧ್ಯಮ ಬಂದ್ಬಿಡ್ತು. ಎಷ್ಟೋ ಯೂಟ್ಯೂಬರ್ಸ್ ಇಲ್ಲಿ ಕೂತಿದ್ದಾರೆ. ಅಲ್ಲ, ಮಾಧ್ಯಮ ಚೇಂಜ್ ಆಗ್ತದೆ. ಮನುಷ್ಯರು ಮೂನಲ್ಲಿ ಹೋಗಿ ಹಾರ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ. ಯಾಕೆ ಮನುಷ್ಯ ಅರ್ಥ ಮಾಡ್ಕೊತ ಇಲ್ಲ? ಈ ಒಂದು ಮೆಸೇಜ್ ನಿಮಗೆಲ್ಲರಿಗೂ ಈ ಸಬ್ಜೆಕ್ಟಿಂದ ನೋಡ್ಬೋದು. ಎರಡನೇದು ಬಂದು, ನಾವೊಂದು ನೀವೆಲ್ಲ ಕಾಲೇಜ್ ಹೋಗಿರ್ತೀರ, ನಾವು ಕಾಲೇಜ್ಗೆ ಹೋಗಿರ್ತೀವಿ. ಆ ಕಾಲೇಜ್ ನಾವು ಹೋಗೋವಾಗ ನಾವೆಲ್ಲ ಅಲ್ಲಿ ಸ್ಟೂಡೆಂಟಾಗಿ ಹೋಗ್ತೀವಿ. ಎಕ್ಸಾಂಪಲು, ಒಂದು ಹುಡುಗಿ ಸೇರ್ತಾಳೆ, ಹುಡುಗ ಸೇರ್ತಾನೆ, ಮತ್ತು ಬಡವರು, ಶ್ರೀಮಂತರು, ಬೇರೆ ಬೇರೆ ವರ್ಗದವ್ರು ಸೇರ್ತಾರೆ. ಒಂದು ಕ್ಲಾಸಲ್ಲಿ ನಾವು ಸೇರುವಾಗ ನಾವೆಲ್ಲ ಫ್ರೆಂಡ್ಸಾಗೆ ಸೇರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಾಹುಕಾರ, ಒಂದು ಶ್ರೀಮಂತ ಹುಡುಗಿಯಲ್ಲಿ ಫ್ರೆಂಡ್ ಆದರೆ ಅವ್ರು ಅದನ್ನು ತಪ್ಪು ಮೆಸೇಜ್ ಎತ್ಕೊಬಾರ್ದು. ಅವ್ರು ಒಂದು ಫ್ರೆಂಡಾಗೇ ಇರ್ಬೋದಲ್ಲ. ಅದನ್ನು ಏನು ಮಾಡ್ತಾರೆ ಜನ, ಇವಳನ್ನ ಪ್ರೀತಿ ಮಾಡಿದ್ರೆ ಇವ್ರು ಏನೋ ಲವ್ ಆಗಿಬಿಡ್ತಾರೆ, ನಮ್ಮ ಜಾತಿಗೆ ತಗ್ಗಿ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೋ ಅನಾಹುತಗಳಾಗ್ತಾಯಿದೆ. ಸೊ ಅದೆಲ್ಲ ತಡಿಬೇಕು. ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನಿಮಗೆ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಏನಕ್ಕಂದರೆ ಹೀರೋಯಿನ್ ಈ ಸಿನಿಮಾಲಿ ಒಂದು ಫ್ರೆಂಡ್ ಆಗಿರ್ತಾರೆ. ಆ ಫ್ರೆಂಡು ಬಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು. ಪಾಪ ವಿಲೇಜಿಂದ ಎಷ್ಟೋ ಸ್ಟೂಡೆಂಟ್ಸು ಸಿಟಿಗೆ ಬರ್ತಾರೆ ಓದೋಕ್ಕೆ. ಅವ್ರು ಇಲ್ಲಿ ಬಂದು ಅವ್ರ ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನು ಓದಬೇಕಪ್ಪ, ಎಲ್ಲೋ ಅವನು ಕೂಲಿ ಕೆಲಸ ಮಾಡಿರ್ತಾನೆ, ಆಮೇಲೆ ಅವನು ಎಲ್ಲೋ ಡ್ಯಾನ್ಸ್ ಆಡಿ ದುಡ್ಡು ಸಂಪಾದಿಸಿ ಅವ್ನ ಮಗನ್ನ ಕಳಿಸ್ತಾನೆ. ಆ ಮಗ ಬಂದು ಇಲ್ಲಿ ಏನೋ ಆಗೋಗಿ ಬರ್ತಾನೆ. ಬಟ್ ಅಲ್ಲಿರೋರು ಕೊಡೋ ಹಿಂಸೆ ಇದು ಇನ್ನೂ ನಡೀತಾ ಇದೆ. ಇದೆಲ್ಲ ತಡೆ ಆಗಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ. ದಯವಿಟ್ಟು ಇದನ್ನು ನೀವು ನೋಡಬೇಕು, ಇನ್ನೂ ಜನಕ್ಕೆ ನೀವು ಸ್ಪ್ರೆಡ್ ಮಾಡಬೇಕು. ಮೂರನೇದಾಗಿ, ಎಲ್ಲರೂ ಈ ಸಬ್ಜೆಕ್ಟಲ್ಲಿ ಒಂದು ನಾಯಿನ ನಾವಿಟ್ಟಿವಿ. ನಾಯಿ ಅಂತ ಹೇಳೋಕ್ಕೆ ಶ್ರಮೆ ಕೊಡ್ತಾ ಇದ್ದೀನಿ, ಶ್ವಾನ. ಅದರ ಹೆಸರು ಬಂದು ಕರ್ಗಿ ಅಂತ ಹೆಸರಿಟ್ಟಿದ್ದೀವಿ. ಆ ಕರ್ಗಿ ಬಂದು ನನ್ನಲ್ಲಿ, ಅಂದರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಗ್ ಪೆಟ್ಸ್ನ ತುಂಬ ಪ್ರೀತಿ ಮಾಡ್ತಾರೆ. ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದರೆ, ಆ ಪ್ರೀತಿ ಮಾಡೋದು ಯಾರಾದರೂ ಒಂದು ಮನುಷ್ಯನೇ ಇರಲಿ, ಇಲ್ಲ ಒಂದು ಶ್ವಾನನೇ ಇರಲಿ, ಒಂದು ಕರ್ಗಿನೇ ಇರಲಿ, ಸತ್ತೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ. ಅಂದರೆ ಕೆಲವು ಜನ ಬಿಟ್ಬಿಡ್ತಾರೆ, ಆದರೆ ಕೆಲವ್ರು ಬಿಡಲ್ಲ. ಈ ಸಿನಿಮಾಲಿ ಆ ಒಂದು ಆತ್ಮ, ಆ ನಾಯಿನ ಆತ್ಮ ಈ ಹೀರೋನ ಎಬ್ಸುತ್ತೆ. ಇನ್ನೂ ನಾನಿದ್ದೀನಿ ನಿನಗೆ, ನಾನು ನಿನ್ನ ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು, ಕೆಲವು ವಿಲ್ಲನ್ಗಳು ಅವಳನ್ನ ಸಾಯಿಸೋಕೆ ನೋಡ್ತಾರೆ, ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನು ಎಬ್ಸಿ ಅವನನ್ನು ನಿಲ್ಲಿಸುತ್ತೆ. ಸೊ ಮೆಸೇಜ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾಯಿಗಳು, ಶ್ವಾನಗಳು, ಈ ಕರ್ಗಿ ಅನ್ನೋದು ಬಂದು ಒಂದು ಮನುಷ್ಯನಾಗಿ, ಅದಕ್ಕೆ ಮನುಷ್ಯರಿಗೆ ಹೆಂಗೆ ಸತ್ತೋದ್ರೆ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಈ ಸಿನಿಮಾಲಿ ನಾವು ಮಾಡಿದ್ದೀವಿ. ನೀವೆಲ್ಲ ಇದನ್ನು ನೋಡಬೇಕು. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ, ಈ 3-4 ವಿಷಯಗಳ ಅಂಶಗಳು ಏನು ಹೇಳಿದ್ದೀನೋ ನೀವು ಇದನ್ನು ದಯವಿಟ್ಟು ನೋಡಬೇಕು, ಇದನ್ನು ಸ್ಪ್ರೆಡ್ ಮಾಡಬೇಕು. ಆವಾಗಲೇ ನಮ್ಮ ಸೊಸೈಟಿ, ನಾನು ಹೇಳ್ದೆ ಅಂತ ಏನು ಚೇಂಜ್ ಆಗಲ್ಲ, ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅದನ್ನು ಚೇಂಜಸ್ ಥರ ಅವರು ಯೋಚನೆ ಮಾಡ್ತಾರೆ.